ಭಾವನೂರು ಮಿಂಚು ಜಡೆ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರು. ಅದನ್ನ ನೀವ್ ನೋಡಿ ಕಷ್ಟಪಡ್ತಾ ಇದ್ರಿ ಅಲ್ವಾ? ಆ ಕಡೆ ಆಕ್ಷನ್ಗೂ ಈ ಕಡೆ ರಿಯಾಕ್ಷನ್ನ ಕಣ್ಣಲ್ಲೇ ಕ್ಯಾಪ್ಚರ್ ಮಾಡಿದೀನಿ. ಅದ್ರ ಬೇಸಿಸ್ ಮೇಲೆ ಕೇಳ್ತಾ ಇದ್ದೀನಿ, ನೀವು ಮಿಂಚುಗೆ ಹೇರ್ ಕಟ್ ಮಾಡ್ಸಿದ್ದು ಪಾಪ ಭಾವನೂರಿಗೆ ಕಷ್ಟ ಆಗತ್ತೆ ಅಂತ ತಾನೆ? ನೋಡಿ ನೋಡಿ ನೋಡಿ, ಒಳಗೊಳಗೆ ನಗಾಡ್ತಾ ಇರೋದು ನೋಡಿ. ಉಸುಕ್ಕಂತ ಹಂಗೆ ನಗು ಬಂದ್ಬಿಡ್ತು. ಗಂಡನ ಮೇಲೆ ಅದೇನ್ ಪ್ರೀತಿನೋ ಏನ್ ಕಾಳಜಿನೋ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ಮಾತೇ ಬರ್ತಾ ಇಲ್ಲ. ಸೊ ಮಾತಾಡ್ಲೇ ಬೇಡ ನೀನು. ನೋಡು, ನಿನ್ ಎನರ್ಜಿನ ಪ್ರೊಡಕ್ಟಿವ್ ವೇ ಅಲ್ಲಿ ಚಾನಲೈಸ್ ಮಾಡ್ಕೋ. ಓದ್ಕೋ. ಎಕ್ಸಾಮ್ಸ್ ಬರ್ತಿದೆ, ನೀನ್ ಓದ್ಕೊಳ್ದೇ ಇದ್ರೆ ಎಕ್ಸಾಮ್ಸ್ ಅಲ್ಲಿ ಏನ್ ಬರೀತೀಯ? ಯಾರು ಏನ್ ಮಾಡಿದ್ರು, ಯಾರು ಎಲ್ಲಿ ನೋಡ್ತಿದ್ರು ಅದನ್ನ ಬರೀತೀಯ? ಇಲ್ಲ ತಾನೆ? ಹೋಗೋದು. ಹಾ, ಯಾವಾಗ್ಲೂ ಹೀಗೇನೆ ತಮ್ಮುಡಕ್ ಪಡ್ಸಿದಂಗೆನೆ ಸುರುಕ್ಕಂತ ಸೈಡ್ ಸರ್ಕೊಂಡ್ಬಿಡ್ತೀರ. ಹೊಸ ಟ್ರಿಕ್ ಕಲ್ತ್ ಬಿಟ್ಟಿದ್ದೀರ. ಬಿಡಿ, ಪರವಾಗಿಲ್ಲ. ಎಷ್ಟು ಮಾತಾಡ್ತೀಯ ಮಲ್ಲಿ ನೀನು? ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ ಪ್ಲೀಸ್. ಹೋಗಿ ಓದ್ಕೋ. ಓದ್ಕೊಳ್ತೀನಿ. ಇನ್ಸ್ಟಿಟ್ಯೂಷನ್ ಅಲ್ಲಿದ್ರು, ಮನೆಯಲ್ಲಿದ್ರು ಒಂದೇ ತರ. ಪಾಪ ಅಪ್ಪಗೂ ಹೀಗೆ. ನಾವೆಲ್ಲ ಟೀಚರ್ ಇರೋ ಮನೇಲಿ ಹುಟ್ಲೇಬಾರ್ದಾಗಿತ್ತಪ್ಪ. ಈಗ ನೀನ್ ಹೋಗ್ತೀಯಾ ಇಲ್ಲ ನಾನು ಕೇಳ್ತಾರಲ್ಲ? ಹೋಗ್ತೀನಿ. ಲೈಫ್ನೇ ಕ್ಲಾಸ್ ರೂಮ್ ಮಾಡ್ಬಿಟ್ಟಿದ್ದೀರಾ ನೀವು. ನೆಕ್ಸ್ಟ್ ಟೈಮ್ ಭಾವನ ಕತ್ತು ಮುಚ್ಚಿ ನೋಡ್ತಾ ಇರ್ತೀರಲ್ವಾ, ಅವಾಗ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಂಡು ನೋಡಿ, ಆಯ್ತು? ಆಮೇಲೆ ಹಾಗೇನೆ ಇನ್ನೊಂದು ವಿಷಯ, ಅದು ನಿಮ್ಗೆ ಭಾವನ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇದೆ, ಕಾಳಜಿ ಇದೆ, ಅವ್ರನ್ನ ಹೀಗೆ ಕದ್ದು ಮುಚ್ಚೆಲ್ಲ ನೋಡ್ತಾ ಇರ್ತೀರಲ್ಲ, ಹಾಗೇನೆ ಭಾವನವ್ರು ಕೊಟ್ಟಿರೋ ಹೂನು ಮುಟ್ಕೊಳ್ಳಿ. ಏನೂ ಆಗಿಲ್ಲ ನೋಡಿ, ಯೋಚನೆ ಮಾಡಿ. ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಅಲ್ಲ, ಇವಾಗ ನಾವು ಓದಕ್ ಕುತ್ಕೊಂಡ್ರೆ ನೀವ್ ಯಾವಾಗ ರೆಡಿ ಆಗ್ತೀರಾ? ನಾವೆಲ್ಲ ಯಾವಾಗ ಹೋಟೆಲಿಗೆ ಹೋಗೋದು? ಅದಕ್ಕೇನೆ ನಾವು ಹೋಟ್ಲಿಂದ ಬಂದಾದ್ಮೇಲೆ ನಾವು ಓದಕ್ ಕುತ್ಕೊಳ್ತೀನಿ. ಓಕೆನಾ? ಯು ಗೋ.